ರಾಜ್ಯದ ಜನರಿಗೆ ಮತ್ತೆ ಹಾಲಿನ ಬೆಲೆ ಹೆಚ್ಚಳದ ಬಿಸಿ ತಗಲುತ್ತಾ ಆ ಬರೆಯನ್ನ ಹಾಕಲಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಹೆಚ್ಚಳವಾಗುತ್ತಾ ನಂದಿನಿ ಹಾಲಿನ ದರ? ಕೆಲವೇ ದಿನಗಳಲ್ಲಿ ಎದುರಾಗುತ್ತಾ ದರ ಏರಿಕೆ ಶಾಕ್. ಹಾಲಿನ ದರ ಏರಿಕೆ ಬಗ್ಗೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಈಗ ಸುಳಿವನ್ನ ಕೊಟ್ಟಿದ್ದಾರೆ. ಲೀಟರ್ ಹಾಲಿಗೆ 5 ರೂಪಾಯಿ ಹೆಚ್ಚಳದ ಬಗ್ಗೆ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಡಿಸಿಎಂ ಸಹಕಾರ ಸಚಿವರ ಮುಂದೆ ಬೇಡಿಕೆಯನ್ನ ಇಡ್ತೇವೆ. ಈ ಬಗ್ಗೆ ನ್ಯೂಸ್ 18ಗೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭೀಮಾ ನಾಯಕ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು. ಬೆಲೆಯನ್ನ ಏರಿಕೆ ಮಾಡುವ ಸಾಧ್ಯತೆ ಇದೆ. ರೈತರು ಕೇಳಿದ್ದಾರೆ 5 ರೂಪಾಯಿಯನ್ನ ಜಾಸ್ತಿ ಮಾಡಿ ಅಂತ ಹೇಳಿ. ನಾವು ಸಿಎಂ ಡಿಸಿಎಂ ಸಹಕಾರ ಸಚಿವರ ಮುಂದೆ ಕೂಡ ಈ ಬೇಡಿಕೆಯನ್ನ ಇಡ್ತೇವೆ. ಅವರು ಗ್ರೀನ್ ಸಿಗ್ನಲ್ ಕೊಟ್ರೆ ನಾವು ಹೆಚ್ಚಳವನ್ನ ಮಾಡ್ತೇವೆ ಅಂತ ಹೇಳಿ ಭೀಮಾ ನಾಯಕ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು. ಕೆಎಂಎಫ್ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾ ನಾಯಕ್ ಅವರ ಹೇಳಿಕೆ. ರಾಜ್ಯದ 27,000 ಹಾಲು ಉತ್ಪಾದಕರೇನಿದ್ದಾರೆ, ಸೊ ಎಲ್ಲ ರೈತರ ಬೇಡಿಕೆ ಇದೆ. ಸೊ ಇವತ್ತಿನ ಏನು ರೈತರಿಗೆ ಕೊಡ್ತಕ್ಕಂಥ ದರ ಏನಿದೆ ಅದು ರೈತರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಸೊ ಎಲ್ಲ ಪಶು ಆಹಾರ ಇರ್ಬೋದು, ಸೊ ಎಲ್ಲ ಫುಡ್ಗಳೇನಿದೆ, ಹಸುಗಳಿಗೆ ಆಗ್ತಕ್ಕಂಥ ಫುಡ್ಗಳೇನಿದೆ ಅದರ ರೇಟ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ರೈತರು ವರ್ಕೌಟ್ ಆಗ್ತಾ ಇಲ್ಲ ಅನ್ನೋದು ರೈತರ ಬೇಡಿಕೆ ಇದೆ. 5 ರೂಪಾಯಿ ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಹಕಾರ ಸಚಿವರು ಮತ್ತು ನಮ್ಮ ಪಶುಸಂಗೋಪನಾ ಸಚಿವರ ಜೊತೆಗೂಡಿ ನಾನು ಆ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದಿಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ತೀರ್ಮಾನ ಮಾಡ್ತಾರೆ ನಿಮ್ಮ ಮುಂದೆ ಹೇಳ್ತೀನಿ. ಅಧಿವೇಶನ ಆದಮೇಲೆ ನಾನು ಮಾತಾಡ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ಹೇಳ್ತಾರೆ ತಮ್ಮ ಮುಂದೆ ನಾನು ತಿಳಿಸ್ತೀನಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಈ ಒಂದು ವಿಚಾರವನ್ನ ಗಮನಿಸ್ತಾ ಇದ್ರೆ ಖಂಡಿತವಾಗಿಯೂ ರೈತರಿಗೂ ಕೂಡ ಆ ಒಂದು ಸರಿಯಾದ ರೀತಿಯಲ್ಲಿ ಹಣ ಹೋಗಬೇಕಾಗುತ್ತೆ, ಅವರ ಒಂದು ಹಾಲಿಗೆ ತಕ್ಕ ಹಾಗೆ ಬೆಲೆ ಸಿಗಬೇಕಾಗುತ್ತೆ, ಅದು ನ್ಯಾಯಯುತವಾಗಿರುವಂಥದ್ದು. ಆದರೆ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ರಾಜ್ಯದಲ್ಲಿ ಸಾಕಷ್ಟು ಬೆಲೆ ಏರಿಕೆಯ ಬಿಸಿಯಿಂದ ಬಳಲ್ತಾ ಇರುವಂಥ ಜನರ ಮೇಲೇನೆ ಮತ್ತೆ ಈ ಏರಿಕೆಯನ್ನ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವ ರಾಜ್ಯ ಸರ್ಕಾರದಿಂದ ಅಂತ. ಖಂಡಿತ ರಾಘವೇಂದ್ರ ಗೂಡಿ, ಏನು ಈಗಾಗಲೇ ಜನಸಾಮಾನ್ಯರು ಹೆಚ್ಚಿನ ಒಂದು ಬೆಲೆ ಏರಿಕೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈಗ ಮತ್ತೆ ಕೆಎಂಎಫ್ ಅಧ್ಯಕ್ಷರ ಹೇಳಿಕೆ ನಿಜಕ್ಕೂ ಜನಸಾಮಾನ್ಯರಿಗೆ ಅಂದ್ರೆ ತಲೆನೋವಾಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಅವು ಹೇಳಿರುವಂತದ್ದು ಅಂದ್ರೆ ಬೆಳಗಾವಿ ಅಧಿವೇಶನ ನಂತರದಲ್ಲಿ ನಾವು ಹಾಲಿನ ದರವನ್ನ ಹೆಚ್ಚಳ ಮಾಡುವಂತ ವಿಚಾರವಾಗಿ ಸಿಎಂ ಬಳಿ ಪ್ರಸ್ತಾವನೆಯನ್ನು ಇಡ್ತೇವೆ. ನಂತರದಲ್ಲಿ ಸಿಎಂ ಆ ವಿವೇಚನೆಗೆ ಬಿಟ್ಟಂತದ್ದು 5 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೇವೆ ಅನ್ನುವಂತ ಒಂದು ಮಾತನ್ನ ನ್ಯೂಸ್ 18ಗೆ ಹೇಳಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರೀತಿಯ ಒಂದು ಬೆಲೆ ಏರಿಕೆ ಹೆಚ್ಚಳ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಈಗ ಹಾಲಿನ ದರವೂ ಕೂಡ ಇನ್ನಷ್ಟು ಹೆಚ್ಚಳ ಆದ್ರೆ ಜನಸಾಮಾನ್ಯರಿಗೆ ನಿಜಕ್ಕೂ ಸಮಸ್ಯೆ ಆಗುವಂತದ್ದು ಖಂಡಿತ. ಜೊತೆಗೆ ಈಗಾಗಲೇ ಅವರು ಕಾರಣವನ್ನು ಕೂಡ ಕೊಡ್ತಾರೆ. ನಾವು ಯಾಕೆ ಈ ಒಂದು ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು ಅಂತಂದ್ರೆ ರೈತರಿಗೆ ವೆಚ್ಚ ಹೆಚ್ಚಾಗ್ತದೆ, ಹಾಲು ಉತ್ಪಾದಕರಿಗೆ ವೆಚ್ಚ ಹೆಚ್ಚಾಗ್ತಾ ಇದೆ. ಹಾಗಾಗಿ ಹಾಲಿನ ದರವನ್ನ ಹೆಚ್ಚಳ ಮಾಡುವಂತದ್ದು ಅನಿವಾರ್ಯ ಆಗಿದೆ. ಈ ನಿಟ್ಟಿನಲ್ಲಿ ಹಿಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಕಾರ್ಯಕ್ರಮ ನಡೆಯುವಂತಹ ಸಂದರ್ಭ. ಹಾಗೆ ಲೈನ್ ಅಲ್ಲಿ ಈಗ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪಿ ರಾಜೀವ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜೀವ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಮತ್ತೆ ರಾಜ್ಯದ ಜನರ ಮೇಲೆ ಬೆಲೆ ಏರಿಕೆಯ ಬಿಸಿ, ಹಾಲಿನ ದರ 5 ರೂಪಾಯಿ ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಿ ಭೀಮಾ ನಾಯಕ್ ಹೇಳಿದ್ದಾರೆ. ಹಾಲಿನ ದರವನ್ನ ಹೆಚ್ಚು ಮಾಡ್ತೀವಿ ಅಂತ ಹೇಳಿ ಇವರೇನು 2-3 ಸಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯದ ಜನರಿಗೆ ಈ ಸರ್ಕಾರ ಜನಸಾಮಾನ್ಯರ ತಲೆ ಮೇಲೆ ಚಪ್ಪಡಿ ಕಲ್ಲನ್ನ ಎಳೆದು ಬಿಟ್ಟಾಗಿದೆ. ಎಲ್ಲಾ ರೀತಿಯ ಬೆಲೆಗಳು ಏರಿಕೆ ಆಗಿದ್ದಾವೆ. ಸ್ಟಾಂಪ್ ಡ್ಯೂಟಿ ಏರಿಕೆ ಆಗಿದೆ, ಬಾಂಡ್ ಪೇಪರ್ ರೇಟು ಏರಿಕೆ ಆಗಿದೆ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಹೆಚ್ಚಿಗೆ ಆಗಿದೆ, ಕರೆಂಟ್ ಬಿಲ್ ಹೆಚ್ಚಿಗೆ ಆಗಿದೆ, ಹೋಟೆಲ್ ಬಿಲ್ ಹೆಚ್ಚಿಗೆ ಆಗಿದೆ, ಪೆಟ್ರೋಲು ಡೀಸೆಲ್ ಬಿಲ್ ಹೆಚ್ಚಿಗೆ ಆಯಿತು. ಹಾಲಿಂದು ಒಂದ್ಸಾರಿ ಆಲ್ರೆಡಿ ಹೆಚ್ಚಿಗೆ ಮಾಡಿದ್ರು. ಇವರು ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರು ಕಾಂಗ್ರೆಸ್ನವರು, ಪ್ರೋತ್ಸಾಹ ಧನವನ್ನ 5 ರೂಪಾಯಿಗಿಂತ 7 ರೂಪಾಯಿಗೆ ಇದನ್ನು ಏರಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿತ್ತು. ಜನರ ಕಣ್ಣಿಗೆ ಮಂಕು ಬೂದಿಯನ್ನ ಎರಚಿದ ಫಲ ಜನರು ಇವರನ್ನ ನಂಬಿದ್ರು. ಹಿಂದೆ ಬಿಜೆಪಿ ಸರ್ಕಾರ ಈ ಯಾವ ತೆರಿಗೆಯನ್ನ ಹಾಕಲಾರದೆ ಒಬ್ಬ ರೈತನಿಗೆ 25,000 ರೂಪಾಯಿಗೆ ಟಿಸಿ ಸಿಕ್ತಿತ್ತು. ಇವತ್ತು ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿನೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ.
ಸೊ ಅಲ್ಲ, ಈಗ ಭೀಮಾ ನಾಯಕ್ ಅವ್ರು ಹೇಳ್ತಾ ಇರೋ ವಿಚಾರವನ್ನ ಗಮನಿಸೋದಾದ್ರೂ ಕೂಡ ನೀವು ಹೇಳಿದಾಗೆ ರಾಜ್ಯದಲ್ಲಿ ಎಲ್ಲಾ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ರೈತರಿಗೂ ಕೂಡ ಅವರ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ, ಈಗ ಒಂದು ಆಕಳನ್ನ ಅಥವಾ ಒಂದು ಎಮ್ಮೆಯನ್ನ ಸಾಕಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ಒದಗಿಸಬೇಕು, ಔಷಧಿವನ್ನ ಒದಗಿಸಬೇಕು, ಅದರೆಲ್ಲ ಖರ್ಚು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅನಿವಾರ್ಯವಾಗಿ ಹಾಲಿನ ದರವನ್ನು ಹೆಚ್ಚಳ ಮಾಡಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ನಾವು ಇದ್ರ ಬಗ್ಗೆ ಪರಿಗಣಿಸ್ತಾ ಇದ್ದೀವಿ ಅಂತ ಹೇಳಿ ಅವರು ಕೊಡ್ತಿರುವಂತಹ ಕಾರಣ ಇದು. ಆಲ್ರೆಡಿ ಹೇಳ್ಕೊಂಡಿದ್ರಿ ಪ್ರೋತ್ಸಾಹಧನವನ್ನ ₹7 ಕೊಡ್ತೀವಿ ಅಂತ. ಆಲ್ರೆಡಿ ಪ್ರೋತ್ಸಾಹಧನವನ್ನ ₹7 ಕೊಡ್ತೀವಿ ಅಂತ ಹೇಳಿದಾಗ ನಿಮ್ಮ ಬಜೆಟ್ ನಿಂದ ಅದನ್ನ ಕೊಡಬೇಕಲ್ವಾ? ಈ ಸರ್ಕಾರ ದಿವಾಳಿಯಾಗಿದೆ. ಈ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿಗೆ ಹಣ ಹೊಂದಿಸ್ಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ತೆರಿಗೆ ಹಣವನ್ನ ಇಷ್ಟೆಲ್ಲ ಏರಿಕೆ ಮಾಡಿದ್ರೂ ಕೂಡ ಅಭಿವೃದ್ಧಿ ಶೂನ್ಯವಾಗಿರುವಂತಹ ಈ ಪರಿಸ್ಥಿತಿಯಲ್ಲಿ ತಮ್ಮ ಖಜಾನೆಯನ್ನ ತುಂಬಿಸ್ಕೊಳ್ಳಿಕ್ಕೆ ರೈತರ ಹೆಸರನ್ನು ಕೂಡ ಬಲಿ ಕೊಡ್ತಾ ಇದ್ದಾರೆ. ಇವರು ತಮ್ಮ ರಾಜ್ಯ ಬಜೆಟ್ ನಿಂದ ಕೊಡ್ಲಿ, ಅದನ್ನ ಜನಸಾಮಾನ್ಯನ ಮೇಲೆ ಈಗ ಆಲ್ರೆಡಿ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದೀರಿ. ಟ್ಯಾಕ್ಸ್ 3 ಪಟ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಿ. ಮತ್ತೆ ಯಾಕೆ ಗ್ರಾಹಕರಿಗೆ ತೊಂದರೆಯನ್ನ ಕೊಡ್ತೀರಿ? ಅಲ್ಲ ಬಿ ರಾಜೀವ್ ಅವರೇ, ಈಗ ನೋಡಿ ವಿಚಾರವನ್ನ ನಾವು ಗಮನಿಸೋದಾದ್ರೆ ಒಂದು ಕಡೆ ಸರ್ಕಾರದ ನೀವು ಹೇಳ್ತಿರೋ ಹಾಗೆ ಸಾಕಷ್ಟು ವೈಫಲ್ಯವನ್ನ ಎದುರಿಸ್ತಾ ಇದೆ. ಆದ್ರೆ ಈಗ ಬಿಜೆಪಿ ಏನ್ ಮಾಡುತ್ತೆ, ಈ ಒಂದು ವೇಳೆ ಏನಾದ್ರೂ ಬೆಲೆಯನ್ನ ಏರಿಕೆ ಮಾಡೋ ನಿರ್ಧಾರವನ್ನ ಸರ್ಕಾರ ಮಾಡಿದ್ದೇ ಆದ್ರೆ ಬಿಜೆಪಿಯ ನಡೆ ಏನಾಗಿರುತ್ತೆ? ಒಂದು ಆಲ್ರೆಡಿ ಲೀಟರ್ಗೆ ಏನು ₹5 ಪ್ರೋತ್ಸಾಹಧನ ಕೊಡಬೇಕಾಗಿತ್ತು, ಇದನ್ನು ಪೂರ್ಣ ಕೊಟ್ಟಿಲ್ಲ. ರೈತರದ್ದು ಬಾಕಿ ಉಳಿಸ್ಕೊಂಡಿದೆ. ಹಾಗಾಗಿ ಈಗ ಆಲ್ರೆಡಿ ನಾವು 2 ಸಾರಿ ಇದ್ರ ಬಗ್ಗೆ ಹೋರಾಟವನ್ನ ಮಾಡಿದೀವಿ ಭಾರತೀಯ ಜನತಾ ಪಕ್ಷವಾಗಿ. ಬೆಲೆ ಏರಿಕೆಗೆ ಇವರು ಕೈ ಹಾಕ್ತಾರೆ ಅನ್ನೋದಾದ್ರೆ, ರೈತರ ಹೆಸರನ್ನ ಇದಕ್ಕೆ ಬಳಸ್ಕೊಳ್ತಾರೆ ಅಂತ ಹೇಳೋದಾದ್ರೆ, ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುವಂತದ್ದು, ರೈತರಿಗೆ ಪ್ರೋತ್ಸಾಹ ಧನ ಕೊಡೋದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನೀವು ಆಲ್ರೆಡಿ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದೀರಿ ನೀವು ಕೊಡ್ತೀನಿ ಅಂತ, ಅದನ್ನ ಕೊಡಬೇಕು. ಆದ್ರೆ ಮತ್ತೆ ರೈತರ ಹೆಸರಿನಲ್ಲಿ ಬೆಲೆ ಏರಿಕೆ ಮಾಡ್ತೀವಿ ಅಂದ್ರೆ ಜನಸಾಮಾನ್ಯರ ಬದುಕಿಗೆ ಹೊರೆ ಆಗತ್ತೆ. ಇದರ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನ ಬಿಜೆಪಿ ತೆಗೆದುಕೊಳ್ಳುತ್ತೆ. ಯಾವ ಸಚಿವರಿಗೂ ಕೂಡ ಯಾವ ಹಳ್ಳಿಗೂ ಪ್ರವೇಶ ಮಾಡಲಿಕ್ಕೆ ಬಿಡೋದಿಲ್ಲ. ಜನಸಾಮಾನ್ಯರು ಈ ಸರ್ಕಾರವನ್ನ ಮುತ್ತಿಗೆ ಹಾಕ್ತಾರೆ ಅನ್ನುವಂತಹ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೊಡ್ತೇವೆ. ಖಂಡಿತವಾಗಿ ಪಿ ರಾಜೀವ್ ಅವರೇ, ನಿರಂತರವಾಗಿ ಸರ್ಕಾರ ಏನೋ ಪುಲ್ಟಾಸನ್ನ ಕೊಡ್ತಾ ಇದೆ, ಆದ್ರೆ ಹಿಟ್ ವಿಕೆಟ್ ಆಗುವಂತ ಕೆಲಸವನ್ನ ಬಿಜೆಪಿ ಒಳಗಡೆ ಆಗ್ತಾ ಇರೋದು ಕೂಡ ಸಾರ್ವಜನಿಕರು ನೋಡ್ತಾ ಇದ್ದಾರೆ. ಮುಂದೆ ಬಿಜೆಪಿ ಏನ್ ಮಾಡುತ್ತೆ ಕಾದ್ ನೋಡೋಣ. ಧನ್ಯವಾದಗಳು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.